ಸ್ಪೀಡಾಗಿ ಓಡಿಸ್ಬಿಟ್ಟು ನೋಡಿ, ಫುಲ್ ಕಿತ್ಕೊಂತು. ಯಾರು ಇದಕ್ಕೆ ಹೊಣೆಯೋ? ಆಗಲ್ಲ ಏನಾಗಲ್ಲ. ಮೊಬೈಲ್ ಏನ್ ಇದಾಗ್ಯದ, ಇದೊಂದ್ ಸ್ವಲ್ಪ ಕ್ರಾಕ್ ಆಗೈತೆ. ಏನೂ ಆಗಿಲ್ಲ, ಸಾರಿ ಮಾ. ನೈಟ್ ಬಿದ್ದವನು 2 ದಿನ ಜ್ಞಾನ ಇಲ್ಲ. ಅವಾಗ ನಮ್ಮಮ್ಮ ನನ್ನ ಫ್ರೆಂಡ್ಸು ಬಂದು ನನ್ನ ಕಾಪಾಡಿದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ಕೊತೀನಿ ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ಇರ್ತಾರ, ಅದನ್ನೇ ನೋಡ್ಕೋ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಡೂರ್ ಮನೆಯಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ಸು ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸೊಬ್ರು ಯಾರು ಬಂದಿದ್ದೀರಾ, ನನ್ನ ಹಳೆ ವಿಡಿಯೋಸ್ನ ನೋಡಿ ಫುಲ್ ನಗ್ತೀರಾ, ಫುಲ್ ಎಂಜಾಯ್ ಮಾಡ್ತೀರಾ. ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿದೆ ನಿಮ್ಮ ಫೋನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇವತ್ತು ಮಸ್ತಾಗಿ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನನಗೆ ಆಕ್ಸಿಡೆಂಟ್ ಆಗಿರೋ ಥರ ಒಂದು ವಿಡಿಯೋ ಮಾಡ್ತೀನಿ. ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡಿ. ಆ್ಯಕ್ಚುಲಿ ನಮ್ಮಮ್ಮ ಬಂದರು, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಬನ್ನಿ, ಇದನ್ನು ತಗೊಂಡು ಹೋಗೋಣ. ಇವಾಗ ಒಂದು ಚಾರ್ಜರು, ಅದಾದ್ಮೇಲೆ ಮೈಕ್ ಯೂಸ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಕೆಳಗಡೆ ಹೋಗ್ತಾ ಸಿಗ್ತೀನಿ. ಲೈಟಾಗಿ ಮಳೆ ಬರ್ತಿದೆ, ರೋಡ್ ಫುಲ್ ನಿಂದೋಗಿದೆ. ಸೊ ಗೈಸ್ ಇವಾಗ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಆಕ್ಸಿಡೆಂಟ್ ಆದರೆ ಬ್ಯಾಂಡೇಜ್ಗಳೆಲ್ಲ ಬೇಕಲ್ಲ. ನೋಡಿ ಗೈಸ್, ವಿಡಿಯೋ ಮಾಡೋಣ ಅನ್ಕೊಂಡೆ, ಈ ಟೈಮಲ್ಲೇ ಮಳೆ ಬಂದ್ಬಿಡ್ಬೇಕಾ. ಇವಾಗ ಐಟಮ್ ಎಲ್ಲ ತಗೊಂಡಿದ್ದೀನಿ. 3-4 ಬ್ಯಾಂಡೇಜು, ಒಂದು ಸಿಸರು, ಒಂದು ಸಾಸು. ಇವಾಗ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀನಿ. A few moments later. ಯಾರು ಇದಕ್ಕೆ ಹೊಣೆಯೋ? ಸೊ ಗೈಸ್, ಸ್ಪೀಡಾಗಿ ಗಾಡಿಯಿಂದ ಬಂದು ಬಿದ್ದಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಗೈಸ್, ನನ್ನ ತಮ್ಮ ಇವಾಗ ನನ್ನ ರೆಡಿ ಮಾಡ್ತಾವನೆ. ಫುಲ್ಲು ಬ್ಲಡ್, ಫುಲ್ ಪಬ್ಲಿಕ್ ಎಲ್ಲ ನನ್ನೇ ನೋಡ್ಕೊಂಡು ಹೋಗ್ತಾವ್ರೆ. ಖಾಲಿ ಆದ್ರೆ ಆಗ್ಲಿ ಆದ್ರೆ ಹಾಕೊಂಡು ತುಂಬಿಟ. ನನ್ಗೋಸ್ಕರ ಇಲ್ಲೊಬ್ರು ವಿಡಿಯೋ ಮಾಡ್ತವ್ರೆ, ಅವ್ರನ್ನ ತೋರಿಸ್ತೀನಿ ಆಮೇಲೆ. ಮಸ್ತಾಗಿ ಅವ್ರೆ, ನೋಡಕ್ ಚೆನ್ನಾಗವ್ರೆ. ಯು ಲುಕಿಂಗ್ ಸೋ ನೈಸ್. ಥ್ಯಾಂಕ್ ಯು. ರೆಡಿನಾ ಗೈಸ್? ಗೈಸ್, ನನಗೆ ವಿಡಿಯೋ ಮಾಡಿದ್ದು ಇವರು. ಹಲೋ. ಹಳ್ಳದಂಡಿ ಹೊಲ ಪುರ ಒಡ್ಡಿನ ಮ್ಯಾಲ ಅಲ್ಲಿ ಹುಂಚಿ ಗಿಡದ ಸಾಲ. ಸೊ ಗೈಸ್, ಕೈ ತಲೆ ಫುಲ್ಲು. ಅದಕ್ಕೆ ಗೈಸ್ ಗಾಡಿ ನಿಧಾನಕ್ಕೆ ಓಡಿಸ್ಬೇಕು ಅನ್ನೋದು. ಸ್ಪೀಡಾಗಿ ಓಡಿಸ್ಬಿಟ್ಟು ನೋಡಿ, ಫುಲ್ ಕಿತ್ಕೊಂತು. ಗೈಸ್, ನನ್ನ ತಮ್ಮನ್ಗೆ ನನ್ನ ಗಾಡಿ ಸ್ಟಾರ್ಟ್ ಮಾಡಕ್ ಬರ್ತಿಲ್ಲ. ನಾನು ಈ ಕೈಯೆಲ್ಲ ಇಟ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ಹೆಂಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಒಟ್ನಲ್ಲಿ ನನಗೆ ಲಕ್ಕಿ ಅಂದ್ರೆ ತುಂಬಾ ಇಷ್ಟ ಇಷ್ಟ ಇಷ್ಟ. ಸೊ ಗೈಸ್, ಇವಾಗ ಮನೆ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಮನೆಗೆ ಹೋಗ್ತೀನಿ. ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಫುಲ್ ನೋಯ್ತಿದೆ ಗಾಯ್ಸ್, ಬನ್ನಿ ಹೋಗೋಣ. ಇವಾಗ ಆಕ್ಚುಲಿ ನಿಮ್ಗೆ ಏನು ಅನಿಸ್ತು? ರಿಯಲ್ ಅನಿಸ್ತಾ ಇಲ್ಲ ಫೇಕ್ ಅನಿಸ್ತಾ? ಸ್ವಲ್ಪ ಇಷ್ಟೊಂದು ಫೇಕ್ ಅನಿಸ್ತು, ಬಟ್ ಸ್ಟಾರ್ಟಿಂಗ್ ಗಾಬರಿ ಆಯ್ತಾ? ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ. ಬೆನ್ನೆಲ್ಲ ಇದಾಗ್ಯದ, ಸಿಕ್ಕದ ಬೆನ್ ಮಾಡಕ್ಕಾಗ್ತಿಲ್ಲ. ಯೋ ಗುರು, ಫಸ್ಟ್ ಟೈಮ್ ಈ ಥರ ನನ್ನ ಮನೇಲಿ ಪ್ರ್ಯಾಂಕ್ ಮಾಡ್ತಿರೋದು ನಮ್ಮ ಅಮ್ಮನ ಜೊತೆ. ಅವರಂತೂ ಫುಲ್ ಭಯ ಬಿದ್ದೋಗಿದ್ದಾರೆ. ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಇದ್ದಾರೆ. ಗಣೇಶ ಕೂಡ ಹೇಳಿ ನೋಡಿ ಎಲ್ಲಿದೆ ಅಂತ ಕೇಳ್ತಾನ ನನಗ. ಈಗ ಅಗಡೆ ಫೋನ್ ಮಾಡಿ ಭಯ ಬೀಳ್ಸಿ ಅಂತ ಹೇಳಿಲ್ಲ, ನಾನೇ ಹೇಳ್ಬೇಡ ಅಂದ. ನಡಿ ಮನೋಜ್ ಹೋಗೋಣ, ಆಟ ಮುಗಿಸ್ಲಪ್ಪ. ಬಟ್ಟೆ ಬೇರೆ ಬೇಕಾ ಸರ್? ನಡಿ ನಡಿ. ನಡಿ, ಒಳ್ಳೆ ಒಳ್ಳೆ ಸೂಜಿ ಹಾಕ್ಸಾನ. ಆಗಲ್ಲ
ಆಗ್ಬೇಕು ಭಯ ಬಿಡ್ಬೇಡ ಏನಾಗಲ್ಲ. ನೀನೈತೆ ಮನಜ್ ಇಲ್ಲ ನಾನ್ ಕಾಲ್ ಮಾಡ್ತಾ ಅವಾಗ್ಲೇ. ಒಬ್ಬನೇ ಇದ್ನಾ? ಇದನ್ ಬಾ ರೊಕ್ಕ ಬಂದದ ಬಾ ಹೊಲಿಗೆ ಇಲ್ಲಿಗೆ ಆಗ್ತಾನ ಬಾ ಬರ್ಸ್ಬಿಡು. ಈಗ ಬುಕ್ ಮಾಡೋ ಇಲ್ಲಿಗೆ ಕರೆಯ ಆಟೋದವನಿಗೆ ಮೊಬೈಲ್ ಏನ್ ಇದಾಗ್ಯದನ ಇದೊಂದ್ ಸ್ವಲ್ಪ ಕ್ರಾಕ್ ಆಗೈತಿ. ಸ್ಟಾರ್ಟ್ ಆಗ್ಯದ ಗಲಿಟೆ ಆಗ್ಯದ ನೆಪ್ಪ. ಬಸ್ಗಳು ಓದ್ತಿದ್ವ ಜೋರಾಗಿ ಹೋಗ್ತಿದ್ದೆ ಗಾಡಿಯಲ್ಲಿ ಸ್ಕಿಡ್ ಆಗ್ಬಿಡ್ತು. ಸಾರಿ. ಒಂದ್ ನಿಮಿಷ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ಅಳ್ಬೇಡ, ಇದು ಪ್ರಾಂಕ್ ವಿಡಿಯೋ ನೋಡಲಿ. ಏನೂ ಆಗಿಲ್ಲ ನನ್ಗೇನು. ಸೊ ಗೈಸ್, ನಮ್ಮ ಅಮ್ಮನ್ಗೆ ಹೇಳ್ತಾ ಇದ್ದೀನಿ, ಇದು ಬರೀ ಆ್ಯಕ್ಟ್ ಮಾಡ್ತಿರೋದು ಪ್ರ್ಯಾಂಕ್ ಅಂತ. ಅವರು ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಂಬಿಟ್ಟಿದ್ದಾರೆ. ತುಂಬ ಬೇಜಾರಾಗಿದ್ದಾರೆ, ತುಂಬ ಭಯ ಪಡ್ತಾ ಇದ್ದಾರೆ. ಎಲ್ಲರ ಮನೇಲೂ ಅಪ್ಪ ಅಮ್ಮ ಇಷ್ಟೇ ಪ್ರೀತಿ ಮಾಡ್ತಾ ಇರ್ತಾರೆ ಮಕ್ಕಳನ್ನ. ಅದಕ್ಕೆ ಗಾಡಿಗಳನ್ನ ನಿಧಾನಕ್ಕೆ ಓಡಿಸಿ ಗುರು. ಸಾಸ್ ಇದು ನೋಡು, ಸಾಸು ಸಾಸು. ಏನಾಗಿಲ್ಲ ಇರಮ್ಮ, ನನ್ ಮನೆ ಆಟೋ ಬುಕ್ ಮಾಡೋ. ಏನೂ ಆಗಿಲ್ಲ ಚಿಕ್ಕಮ್ಮ, ಏನೂ ಆಗಿಲ್ಲ ನನ್ಗೆ, ಏನೂ ಆಗಿಲ್ಲ, ದೇವ್ರಣೆಗೂ ಏನಾಗಿಲ್ಲ. ಬಿಚ್ಚಣ ಆಯ್ತು ಅದ್ ಬಿಚ್ಚ. ನೋಡಿ ಏನೂ ಆಗಿಲ್ಲ, ಏನೂ ಆಗಿಲ್ಲಮ್ಮ. ಸಾರಿ ಮಾ, ನಾನೇ ಬೇಕು ಅಂತ ಬಿದ್ದಿದ್ದು. ನೋಡಿ ಹಾಸ್ಪಿಟ್ಲಿಗೆ. ಏನೂ ಆಗಿಲ್ಲಮ್ಮ, ಅಳ್ಬೇಡ ನೀನು. ಏನೂ ಆಗಿಲ್ಲಮ್ಮ, ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಗೈಸ್, ನಮ್ಮಮ್ಮ ಫುಲ್ ಭಯ ಬಿದ್ರು. ಸಾರಿ, ತಪ್ಪಾಯ್ತು. ಏನಕ್ಕೆ ಅಂತ ಅವಾಗ ಹೇಳ್ತೀನಿ ನೋಡು. ಅಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಜನ, ನನ್ನ ಇಷ್ಟಪಡೋರು, ನಿನ್ನ ಇಷ್ಟಪಡೋರು ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದಾರೆ. ಈ ವಿಡಿಯೋ ಏನಕ್ಕೆ ಮಾಡಿದೆ ನಾನು ಅಂದ್ರೆ, ಲಾಸ್ಟ್ ಟೈಮ್ ಮಳೆ ಬಂದಾಗ ಒಂದು 3-4 ವರ್ಷ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ನೈಟ್ ಬಿದ್ದವನು 2 ದಿನ ಜ್ಞಾನ ಇಲ್ಲ. ಅವಾಗ ನಮ್ಮ ಅಮ್ಮ, ನನ್ನ ಫ್ರೆಂಡ್ಸು ಬಂದು ನನ್ನ ಕಾಪಾಡಿದ್ದ. ಅವಾಗ ನಮ್ಮಮ್ಮ ಗೊಳೋ ಅಂತ ಹತ್ಬಿಟ್ಟವ್ರೆ, ಕಣ್ಣಲ್ಲಿ ನೀರ್ ಹಾಕೊಂಡವ್ರೆ. ನೋವು ನನಗೇನಂತ ಗೊತ್ತು. ವಿಡಿಯೋ ಮಾಡಿದ ಉದ್ದೇಶ ಏನು ಅಂದ್ರೆ, ಮಳೆಗಾಲ ಸ್ಟಾರ್ಟ್ ಆಯ್ತು. ನಮ್ಮಂತ ಹುಡುಗರಾಗ್ಲಿ, ಚಿಕ್ಕ ಹುಡುಗರಾಗ್ಲಿ ಗಾಡಿ ತಗೊಂಡು ಸ್ಪೀಡಾಗಿ ಹೋಗ್ತಾರೆ. ಮಳೆಗಾಲದಲ್ಲಿ ಸ್ಕಿಡ್ ಆಗೋದು, ಬಿದ್ದೋದ್ರೆ ಅವ್ರ ಅಪ್ಪ ಅಮ್ಮನ್ಗೆ ಯಾರು ಹೊಣೆ? ನೀವು ಆಚೆ ಹೋದ್ರೆ ಮಕ್ಳು ಯಾವಾಗ ಮನೆಗೆ ಬರ್ತಾರೆ ಅಂತ ಅಪ್ಪ ಅಮ್ಮ ಕಾಯ್ತಾ ಇರುತ್ತೆ. ನಮ್ಮ ಅಮ್ಮನೂ ಅಷ್ಟೇ, ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇರ್ತಾರೆ. ಸೊ ಅದಕ್ಕೆ ಗಾಡಿಗಳನ್ನ ನಿಧಾನಕ್ಕೆ ಓಡಿಸಿ. ದಯವಿಟ್ಟು ಇದನ್ನ ಹೇಳ್ಬೇಕು ಅಂತಾನೆ ನಾನು ಈ ವಿಡಿಯೋ ಮಾಡಿದ್ದು. ನಮ್ಮ ಅಮ್ಮನಿಗೆ ನೋಯಿಸ್ಬೇಕು ಅಂತಲ್ಲ, ನಮ್ಮ ಅಮ್ಮನಿಗೆ ಬೇಜಾರು ಮಾಡಬೇಕು ಅಂತಲ್ಲ. ಅಮ್ಮ, ಇದೆಲ್ಲ ಏನಿಲ್ಲ ನೋಡು, ಇದೆಲ್ಲ ನೋಡು, ಇದೆಲ್ಲ ಏನಿಲ್ಲ, ಬರೀ ಬ್ಯಾಂಡೇಜ್ ನೋಡು. ಸಾಸ್ ಇದು, ಇದೆಲ್ಲ ಸಾಸು. ಇದು ಅಷ್ಟೇ. ಭಯ ಪಡ್ಬಾರ್ದಮ್ಮ, ಭಯ ಆಗುತ್ತೆ ಗೊತ್ತು. ಬಟ್ ಏನು ಅಂದ್ರೆ, ತುಂಬಾ ಜನ ಗಾಡಿ ಓಡಿಸ್ತಾರಲ್ವಾ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರ ಅವ್ರ ಮಕ್ಳು ಯಾವಾಗ ಮನೆಗೆ ಬರ್ತಾರೆ ಅಂತ. ಸ್ಪೀಡಾಗಿ ಹೋಗಿ ಗಾಡಿಯಿಂದೆಲ್ಲ ನಾವು ಬಿದ್ದೋಗಿ ಕಾಲು ಕೈ ಮುರಿದೋಗೋದು, ಇಲ್ಲ ಜೀವ ಹೋದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಅಳ್ತಾರೆ, ಎಷ್ಟು ಕಷ್ಟ ಬೀಳ್ತಾರೆ. ಅದನ್ನ ಜನಕ್ಕೆ ಹೇಳ್ಬೇಕು ಅಂತ ಈ ಥರ ವಿಡಿಯೋ ಮಾಡಿದೆ. ನಿನಗೆ ಬೇಜಾರು ಮಾಡಬೇಕು ಅಂತಲ್ಲ. ಗಾಡಿನ ನಿಧಾನಕ್ಕೆ ಓಡಿಸಿ. ಮಳೆಗಾಲ ಸ್ಟಾರ್ಟ್ ಆಯಿತು, ಹಂಸ್ಗಳಿರುತ್ತೆ, ಹಳ್ಳ ದಿಣ್ಣೆಗಳಿರುತ್ತೆ, ಗೊತ್ತಾಗಲ್ಲ ಏನಾಗುತ್ತೆ ಅಂತ. ಮನೇಲಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನಮ್ಮಮ್ಮ ಕಣ್ಣಲ್ಲಿ ನೀರು ಹಾಕೊಂಡ್ರು, ಬೇಜಾರಾಯಿತು ನನಗೆ. ಸಾರಿ. ನೋಡಿಲ್ಲಿ, ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಎಷ್ಟು ಜನ ಗಾಡಿ ನಿಧಾನಕ್ಕೆ ಓಡಿಸ್ತಾರೆ ಗೊತ್ತಾ? ಹಿಡ್ಕೊ, ಹಿಂಗೆ ಕೂದಿಡ್ಕೊ. ಏನೂ ಆಗಿಲ್ಲ ಅಮ್ಮ, ಸಾರಿ. ನೋಡಲಿ, ನಗು. ನೀನು ಲಾಸ್ಟ್ ಟೈಮ್ ನಗ್ದೆ ಗೊತ್ತಾ ಕಾರಲ್ಲಿ, ಅದೆಲ್ಲ ನೋಡಿ ಫುಲ್ ಇಷ್ಟಪಟ್ಬಿಟ್ಟವ್ರೆ. ಅಮ್ಮ ನಿಮ್ಗೆ ಇಷ್ಟೊಂದು ಚೆನ್ನಾಗಿ ನಗ್ತಾ ಇದೆ ಅಂತ. ಅವ್ನು ಡೈಲಾಗ್ ಕೇಳಿದಲ್ಲ, ಡೈಲಾಗ್ ಕೇಳು. ಯಶು, ನೀನೇ ನನ್ ಕ್ರಶು. ಜೋರಾಗಿ ಮಾತಾಡು. ಕ್ರಾಶ್ ಅಲ್ಲ, ಕ್ರಶು. ಸೊ ನಿನ್ಗೊಂದು ಪ್ರೀತಿಯಿಂದ ಒಂದು ಡೈಲಾಗ್ ಕೇಳ್ತೀನಿ, ಕೇಳು. ಮಕ್ಕಳು ಆಚೆ ಹೋದಾಗ ಅಮ್ಮ ಎಲ್ಲಿದ್ಯಾ ಮಗ್ನೆ ಅಂತ ಕೇಳ್ತಾರೆ. ಮನೆಗೆ ಬಂದ್ಮೇಲೆ ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಸೊ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ. ನನ್ನಿಂದ ಈ ವಿಡಿಯೋದಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ರಿಯಲಿ ಸಾರಿ. ನಾನೇ ಕೇಳ್ತಿರೋದು. ಏನಕ್ಕೆಂದ್ರೆ ವಿಡಿಯೋ ನಾನೇ ಅಲ್ವಾ ಮಾಡಿರೋದು. ನಮ್ಮ ಅಮ್ಮನಿಗೆ ಫಸ್ಟ್ ನಾನು ಸಾರಿ ಕೇಳ್ತೀನಿ. ತಪ್ಪಾಯ್ತು, ಏನಾದ್ರು ಹೇಳ್ಮಾ.
ಹೆದರಿಕೆ ಆಗ್ಬಿಡ್ತು ತುಂಬಾ ಹೆದರಿಕೆ ಆಗ್ಬಿಡ್ತಾ ಗೈಸ್? ನಾನು ತುಂಬಾ ರ್ಯಾಶ್ ಆಗಿ ಓಡಿಸ್ತಿದ್ದೆ ಗಾಡಿ ಮುಂಚೆ. ಇವಾಗ ನಿಧಾನಕ್ಕೆ ಹೋಗ್ತೀನಿ. ಗಾಡಿ ತೆಗಿಯೋಕ್ ಮುಂಚೆ, ಗಾಡಿ ನಿಲ್ಸೋಕ್ ಮುಂಚೆ ಯೋಚನೆ ಮಾಡ್ತೀನಿ ಮನೇಲಿ ನಮ್ಮ ಅಮ್ಮ ಕಾಯ್ತಾ ಇರ್ತಾರೆ ಅಂತ. ನೀವು ಆರಾಮಾಗಿ ಗಾಡಿ ಓಡಿಸಿ, ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಅವ್ರ ಜೊತೆ ಖುಷಿಯಾಗಿರಿ. ಭಯ ಆಗ್ಬಿಡ್ತಪ್ಪ ತುಂಬಾ. ಭಯ ಆಗ್ಬಿಡ್ತಾ? ಏನ್ ಅನ್ನಿಸ್ತು ಸಡನ್ ಆಗಿ ನಾನು ನಿಮ್ಗೆ ನೋಡಿದಾಗೆಲ್ಲ? ಎಲ್ಲ ಜೀವ ಆಗ್ಬಿಡ್ತು ಬಾಡಿ, ಜುಮ್ ಅಂದ್ಬಿಡ್ತಾ? ಫೈನಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಟಿಫಿಕೇಶನ್ ಹೇಳು, ನಾನು ಹೇಳ್ಕೊಡ್ತೀನಿ. ನೋಟಿಫಿಕೇಶನ್ ಬರುತ್ತೆ. ಸೊ ಎಲ್ಲರಿಗೂ ಐ ಲವ್ ಯು ಅಮ್ಮ, ಐ ಲವ್ ಯು. ಅಪ್ಪ ಅಮ್ಮನ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರಿ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಏನೂ ಆಗಿಲ್ಲ ನನಗೆ. ಸೊ ಗೈಸ್, ನೈಟು ಆಕ್ಸಿಡೆಂಟ್ ಆಗಿರೋ ಥರ ಒಂದು ಪ್ರ್ಯಾಂಕ್ ಮಾಡಿದೆ. ನಮ್ಮ ಅಮ್ಮ ಫುಲ್ ಬೇಜಾರಾಗಿದ್ರು. ಇವಾಗ ಅವ್ರ ರಿಯಾಕ್ಷನ್ ಯಾವ ಥರ ಇದೆ ನೋಡಿ. ಆದ್ರೂ ನೀನು ಭಯ ಬಿದ್ದಿದ್ದೆ. ಫುಲ್ ಭಯ ಬಿದ್ದೀನಿ, ಅಳುವಂದ್ರೊಳಗೆ ಬಂದದ್ದು. ಅಯ್ಯೋ ದೇವ್ರೆ, ನಾನು ಅಲ್ಲಿ ಮಾತಾಡ್ಕೊಂಡೇ ಬಂದೆ. ಗಣೇಶ್ಗೆ ಹೇಳ್ಬೇಡ ಅಂತ ನಾನೇ ಹೇಳಿದ್ದು. ಲೆವೆಲ್ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮ ಅಂದ. ಯಾಕೋ ಅಂದೆ, ಯಾಕೆ ಹೇಳು ಅಂದೆ, ಯಾಕಿಲ್ಲ ಅಂದ. ಅದಕ್ಕೆ ನನ್ ಕೋಪ ಬಂತು. ಇವಾಗ ಕಾಂಪೌಂಡ್ರಿನಾಗ ಇವಾಗ್ಲೂ ಚೈ ಮಾಡಿ ಆಕ್ಟಿಂಗ್ ಚೆನ್ನಾಗಿ ಮಾಡದ್ನಾ? ಹೆಂಗ್ ಮಾಡ್ದೆ ತರ್ತ ಅನ್ಸತಿನ? ಈ ಕಡೆ ಬಾ, ಕಾಣಿಸ್ತಾನೆ ಇಲ್ಲ. ಈ ಕಡೆ ಬಾ. ಮಗ ಹಿಂದಗಡೆಗೆ ಕರ್ಕೊಂಬಂದೆ ಅಲ್ಲ. ಹೌದಾ? ಮತ್ತೇನು ಮಾತಾಡಿಲ್ಲ ನೀನು? ಮನಸ್ಸಿನಾಗ ಮನುಷ್ಯ ಅಳುವಂದ್ರೊಳು ರೋಡ್ನಾಗ ನನಗೆ ಹೆಂಗ್ ಮಾಡ್ಲಿ ಅಂತೀನಿ. ಒಟ್ನಲ್ಲಿ ಭಯ ಬಿದ್ದ? ಭಯ ಬಿದ್ದೆ. ಏನಾಗಿಲ್ಲ ಅಂದೆ ಅಲ್ಲ. ಅಷ್ಟಾದ್ರೂ ಕಣ ನೀರು ಓದ್ತಾವ, ನೀವು ಸುಳ್ಳು ಅನ್ನಂಗಾಗ್ಯದ. ಇಲ್ಲಿ ರಕ್ತ ತರ ಏನೋ ಒಡೆದೋಗ್ಯದಂತ ತಲೆ ಹೊಲಿಗೆ ಗಿಲಿಗೆ ಅಂತ. ಅಯ್ಯಯ್ಯೋ, ಅದು ಫುಲ್ಲು ಸೆಟಪ್ ಮಾಡ್ಕೊಂಡಿದ್ದು. ಅಮ್ಮ ಒಡೆ ಕೊಟ್ಟೈತೆ ಬಿಸಿ ಬಿಸಿ. ಏನಕ್ಕೆ ಹೇಳು ನಾನು ಮಾಡಿದ ಆ ಥರ? ನಾನು ಆ ಥರ ಏನಕ್ಕೆ ಮಾಡ್ದೆ ಹೇಳು? ಏನಕ್ಕೆ ಮಾಡಿದ್ದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಧೈರ್ಯನೇ ಇಲ್ಲ ನನಗೆ. ಗಣೇಶನ್ ಮೇಲೆ ತುಂಬಾ ಕೋಪ ಅಂದ್ರೆ ಕೋಪ ಇಷ್ಟಕ್ಕೆ ಬಂದಿತ್ತು ನನಗೆ. ಅವನೇನ್ ಮಾಡ್ದ ಪಾಪ? ಹೇಳ್ಬೇಕು, ಇದ್ದಂಗೆ ಹೇಳ್ಬೇಕು. ನಾನೇ ಹೇಳ್ಬೇಡ ಅಂದೆ. ಹೇಳಿದ್ರೆ ನಾನು ಬೈತೀನಲ್ಲ. ಎಲ್ಲಿ ಚಿಕ್ಕಮ್ಮ ಅಂತಾನ. ನಾನು ಏನಕ್ಕೆ ಹೇಳೋ ಮಾಡಿದ್ದು? ನಿನ್ನೆನೇ ಹೇಳ್ದೆ ಆಕ್ಸಿಡೆಂಟ್ಗಳಾಗುತ್ತೆ ಇವಾಗ. ನನಗೆ ಮುಂಚೆ ಒಂದ್ಸತಿ ಆಗಿತ್ತಲ್ವಾ, ಆ ಥರ ಯಾರಿಗೂ ಆಗ್ಬಾರ್ದು. ಅಳು ಬಂದಿತ್ತು ನಿನ್ನೆ. ಕೊಡ ನೀರ್ ಮೇಲೆ ಸುಮ್ನಿರಂತಿ ಇರಕ್ ಆಗ್ತಾ ಇಲ್ಲ ನನಗೆ. ನನ್ಗೆ ಗೊತ್ತಾಗಿದ್ರೆ ಧಾರವಾಡ ಕಡೆ ಇದ್ ಮಾಡ್ತಾರಲ್ಲ, ನಾನ್ ನಿಜವಾಗಿ ರಗ್ತಾನೆ ಮಾಡಿದ್ದೆ. ಕಲ್ಲಿಗೆ ಅದಕ್ಕ ಇಂತ ಇಲ್ಲಿ ಇದ್ ಮಾಡ್ತಾರಲ್ಲ, ನಾನ್ ರಗ್ತ ತರಾನೇ ಮಾಡಿದ್ದೆ. ಅದಕ್ಕೆ ಭಯ ಬಿದ್ದೆ. ಅದು ಸಾಸ್. ಹೌದಾ? ಸಾಸ್ ಅಲ್ಲೈತಲ್ಲ, ಸಾಸು ಅಲ್ಲೈತ್ ನೋಡು. ಇಲ್ವಾ? ಅಲ್ಲೆಲ್ಲೋ ಬಿಸಾಕಿರ್ಬೇಕಾಗಾದ್ರೆ. ಸೊ ಗೈಸ್, ಫೈನಲಿ ಇದು ಆಕ್ಚುಲಿ ಇವತ್ತು ನಾವಮ್ಮ ಮಾತಾಡಿದ್ದು. ಅದು ಇದಕ್ಕೆ ಆ್ಯಡ್ ಮಾಡ್ತೀನಿ ಇದೇ ವಿಡಿಯೋಗೆ. ನೆನ್ನೆ ಮಾತಾಡಿಲ್ಲ ನಾವಮ್ಮ, ಇವತ್ತು ಮಾತಾಡಿದ್ರು. ನಾನು ಇನ್ನೂ ಇವಾಗ ಎಡಿಟ್ ಮಾಡ್ತಿದ್ದೆ ವಿಡಿಯೋನ. ಸೊ ಎಲ್ರಿಗೂ ಬಾಯ್ ಹೇಳ್ಬಿಡು. ಬಾಯ್ ಎಲ್ಲರಿಗೂ ಬಾಯ್. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಧೀರನ್, ಥ್ಯಾಂಕ್ ಯು. ಸರಿಮಾ, ಓಕೆ. ಸೊ ಗೈಸ್, ನೋಡಿದ್ರಿ ಅಲ್ವಾ? ನಿಮ್ಮ ಮನೆಗಳಲ್ಲೂ ನಮ್ಮ ಅಮ್ಮನ ಥರ ಇನ್ನೋಸೆಂಟ್ ಆಗಿ ಅಮ್ಮಂದರು ಇರ್ತಾರೆ. ಅವ್ರಿಗೆ ಪ್ರೀತಿ ಕೊಡಿ, ರೆಸ್ಪೆಕ್ಟ್ ಕೊಡಿ. ನೀವೆಲ್ಲ ಆಚೆ ಹೋದಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಗಾಡಿ ಓಡಿಸೋ ಟೈಮಲ್ಲಿ ನೋಡಿಕೊಂಡು ನಿಧಾನಕ್ಕೆ ಹೋಗಿ. ಈ ಟೈಮಲ್ಲಿ ಗಾಡಿ ಸ್ಪೀಡಾಗೆಲ್ಲ ಓಡಿಸ್ಬೇಡಿ. ಏನಕ್ಕೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸ್ಕಿಡ್ ಆಗೋದು, ಇಲ್ಲ ಹಂಸಲ್ಲಿ ಹೋಗಿ ಬಿದ್ದರೆ ಕೈ ಕಾಲು ಜೀವನೇ ಹೋಗ್ಬಿಡ್ತದೆ. ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಹಾಕ್ಕೊತಾರೆ. ದಯವಿಟ್ಟು ಆರಾಮಾಗಿ ಪೀಸಾಗಿ ಗಾಡಿ ಓಡಿಸಿ. ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ ಗುರು. ಅಮ್ಮ